ತಳ್ಳಾಟ ನೂಕಾಟ ಪೊಲೀಸರಿಂದ ಲಘು ಲಾಠಿ ಪ್ರಹಾರ ನಡೆದಿದೆ. ಕನ್ನಡ ನಾಮಫಲಕ ಅಳವಡಿಕೆಗೆ ಕರವೇ ತೀವ್ರವಾದಂತಹ ಹೋರಾಟವನ್ನ ನಡೆಸಿದ್ದಾರೆ. ಏರ್ಪೋರ್ಟ್ ರಸ್ತೆಯ ಸಾದಹಳ್ಳಿ ಟೋಲ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಾರಾಯಣಗೌಡ ರ್ಯಾಲಿಗೆ ಅನುಮತಿಯನ್ನ ಪೊಲೀಸರು ಕೊಡಲಿಲ್ಲ. ನಾರಾಯಣಗೌಡ ಸೇರಿ ಕರವೇ ಕಾರ್ಯಕರ್ತರನ್ನ ಪೊಲೀಸರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಸ್ ಮುಂದೆ ಮಲಗಿ ಪ್ರತಿಭಟನೆಯನ್ನ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾದರು. ಅಲ್ಲಿ ನೋಡಿ, ಒಬ್ಬರು ಮಹಿಳೆ ಕೂಡ ಹೋಗಿ ಕಲ್ಲನ್ನು ತೂರಾಟ ಮಾಡ್ತಾ ಇದ್ದಾರೆ. ಬಟ್ ನೀವು ಈ ರೀತಿಯಾಗಿ ಮಾಡಬಾರ್ದು. ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಕಲ್ಲು ತೂರಾಟವನ್ನು ಮಾಡಿ, ಇಟ್ಸ್ ನಾಟ್ ಗುಡ್. ಆದರೆ ನಾಮಫಲಕವನ್ನು ಬೇಕಿದ್ರೆ ಕಿತ್ತಾಕಿ, ಇಂಗ್ಲೀಷಲ್ಲಿರುವಂಥ ನಾಮಫಲಕವನ್ನು ಕಿತ್ತಾಕೊಳ್ಳಿ. ಆದರೆ ಕಲ್ಲು ತೂರಿ ಅವರ ಆಸ್ತಿಗೆ ಹಾನಿ ಮಾಡುವಂಥದ್ದು ಒಳ್ಳೆಯದಲ್ಲ. ಆ ರೀತಿ ಮಾಡಲೂಬಾರದು. ಯಾಕಂದರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತೀವಿ ನಾವು, ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡುವಂಥವ್ರು ಅವರಿಂದನೇ ವಸೂಲಿ ಮಾಡಬೇಕು ಅಂತೇಳಿ. ನಿಮ್ಮಿಂದನೇ ವಸೂಲಿ ಮಾಡಬೇಕಾಗಿದ್ದಾಗ ಆಸ್ತಿಯನ್ನು ಹಾಳು ಮಾಡಬೇಡಿ. ನಾಮಫಲಕದ ವಿಚಾರದಲ್ಲಿ ಆಕ್ರೋಶ ಇದೆ. ಅಲ್ಲಿ ಕನ್ನಡ ಭಾಷೆನೇ ಮರೆಯಾಗಿ ಹೋಗ್ತಾ ಇದೆ. ಹಲವರು ತಮಗಿಷ್ಟ ಬಂದ ರೀತಿಯಲ್ಲಿ ಹಿಂದಿ ಹಾಕ್ಕೊಳ್ತಾರೆ, ಇಂಗ್ಲಿಷ್ ಹಾಕ್ಕೊಳ್ತಾರೆ. ಯಾಕೆ ಈ ರಾಜ್ಯದಲ್ಲಿ ತಿನ್ನಬೇಕಾಗಿರೋ ಅನ್ನ ತಿಂತಾ ಇದ್ದೀರಲ್ವ? ಈ ರಾಜ್ಯದಲ್ಲಿರುವಂಥ ಜನರೇ ನಿಮಗೆ ಕೊಡಬೇಕಾಗಿರೋದನ್ನ ಸರಿಯಾಗಿ ಕೊಡ್ತಾ ಇದ್ದೀರಲ್ವ ವ್ಯಾಪಾರದಲ್ಲಿ? ಇಷ್ಟೆಲ್ಲ ಇದ್ದಾಗಲೂ ಕೂಡ ಇಲ್ಲಿರುವಂಥ ಭಾಷೆಯನ್ನು ಹಾಕಕ್ಕೇನು? ಅದು ಸ್ಪಷ್ಟವಾಗಿ ಇರೋದಿಲ್ಲ. ಕೆಲವರಂತೂ ಕನ್ನಡವನ್ನೇ ತಿಂದುಬಿಟ್ಟಿರ್ತಾರೆ. ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋದಂತೆ ಗೂಗಲಲ್ಲಿ, ಅದನ್ನೇ ಹಾಕ್ಕೊಳ್ಳೋದು. ತಪ್ಪಿದೆಯೋ ಸರಿ ಇದೆಯೋ ಅವನು ಕೇಳೋನು ಇಲ್ಲ ಅಲ್ಲಿ. ಆಮೇಲೆ ಕೆಲವು ಕಡೆಗಳಲ್ಲಂತೂ ಬರೀ ಇಂಗ್ಲೀಷ್ ಮಾತ್ರ. ಅದೇನು ಅಷ್ಟೊಂದು ಪ್ರೀತಿ? ಬೇರೆ ರಾಜ್ಯಗಳಲ್ಲಿರುವಂಥ ಭಾಷೆಯ ಪ್ರೀತಿ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ ಒಂದ್ಸಲ. ಇಲ್ಲವೇ ಇಲ್ಲ. ತಮಿಳಿಗೆ ಹೋಗಿ ತಮಿಳುನಾಡಿನಲ್ಲಿ ಹೇಗೆ ತಮಿಳು ಭಾಷೆಯ ಬಗ್ಗೆ ಅವರಿಗೆ ಪ್ರೀತಿ ಇದೆ ಅಂತ ಹೇಳಿ ಜೀವ ಬೇರೆ ಕೊಡ್ತಾರೆ ಅವರು ಅದಕ್ಕೋಸ್ಕರ. ಆಂಧ್ರಕ್ಕೆ ಹೋದ್ರು ಅಷ್ಟೇ, ತೆಲಂಗಾಣಕ್ಕೆ ಹೋದ್ರು ಅಷ್ಟೇ, ತೆಲುಗು ಭಾಷೆಗೆ ಅವ್ರು ಕೊಡುವಂಥ ಪ್ರೀತಿ ಜೀವಕ್ಕೂ ಜೀವ ಕೊಡುವಂಥ ರೀತಿ ಇರುತ್ತೆ ಅವ್ರ ಭಾಷೆ ವಿಚಾರದಲ್ಲಿ. ಕೇರಳದು ಅಷ್ಟೇ, ಮಲಯಾಳಂ. ನಿಮಗೆ ಈ ಪ್ರೀತಿ ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ತುಳು ಭಾಷೆಗೂ ಇದೆ. ಆ ಪ್ರೀತಿ ತುಳು ಭಾಷೆಗೂ ಕೂಡ. ಕನ್ನಡಕ್ಕಿಲ್ಲ, ಅದೇ ಬೇಸರ ನಮಗೆ. ತುಳು ಭಾಷೆಗೆ ಯಾವ ರೀತಿಯಾದಂತಹ ದಕ್ಷಿಣ ಕನ್ನಡದಲ್ಲಿ ಅವರು ಪ್ರೀತಿಯನ್ನ ತೋರಿಸ್ತಾರೆ ತುಳು ಭಾಷಿಕರು. ಕನ್ನಡ ಭಾಷೆಗೆ ಯಾಕಿಲ್ಲ ಈ ಮರ್ಯಾದೆಯನ್ನ ಕೊಡೋದು? ಯಾಕೆ ಪ್ರೀತಿಯನ್ನ ತೋರಿಸೋಕ್ಕಾಗೋದಿಲ್ಲ? ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಇದೆ, ತೆಲಂಗಾಣಕ್ಕೆ ಹೋದ್ರೆ ತೆಲಂಗಾಣದಲ್ಲಿ ತೆಲುಗಿಗಿದೆ, ಆಂಧ್ರದಲ್ಲಿ ತೆಲುಗಿಗಿದೆ, ತಮಿಳುನಾಡಿಗೆ ಹೋದ್ರೆ ತಮಿಳಿಗಿದೆ, ಕೇರಳಕ್ಕೆ ಹೋದ್ರೆ ಮಲಯಾಳಂಗಿದೆ. ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹೋದ್ರೆ ತುಳು ಭಾಷೆಗಿದೆ. ಆದರೆ ಕನ್ನಡ ಭಾಷೆಗೆ ಯಾವನು ಮರ್ಯಾದೆ ಕೊಡದೇ ಇರೋಂಗೆ ಆಗ್ಬಿಟ್ಟಿದೆ ಕತೆ.